ಭೈರವ ಈ ಶಿವನ ರೂಪ, ಶಿವ ಯಾವ ಒಂದು ಹೊತ್ತಿನಲ್ಲಿ ಈ ರೂಪವನ್ನ ತಾಳ್ತಾನೆ, ಅಥವಾ ಕಾಲಭೈರವನ ರೂಪ ಪ್ರಕಟಗೊಂಡಿದ್ದು ಹೇಗೆ ಅಂತ? ಓಕೆ, ಒಳ್ಳೆ ಪ್ರಶ್ನೆ. ಡಿವೈನ್ ಅಸೆಂಬ್ಲಿ ಅಂತ ಆಗುತ್ತೆ. ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ, ಇದರಲ್ಲಿ ಯಾರ ಮೇಲೂ ಯಾರು ಕೀಳು ಅನ್ನೋದು ಒಂದು, ಅಂದ್ರೆ ಅಧಿಕಾರದಲ್ಲಿ. ಯಾಕಂದ್ರೆ ಇಲ್ಲಿ ಪ್ರಕೃತಿಯಲ್ಲಿ ಏನು ಇಲ್ಲಿ ಹೋಮ ನಡೀತಾ ಇತ್ತು ಆ ಕಾಲದಲ್ಲಿ, ಆ ಆಹುತಿ ಏನಿದೆ, ಆಹುತಿ ಅಂತೀವಲ್ಲ, ಅದನ್ನ ಯಾರು ಸ್ವೀಕರಿಸೋದು, ಯಾರಿಗೆ ಸಮರ್ಪಣೆ ಆಗಿ, ಇವಾಗ ಲೀಡರ್ ಅಂತ ಬೇಕಲ್ವ. ಇವಾಗ ಇಲ್ಲಿ ಹೇಗೆ ದೇಶದ ನಮ್ಮ ರಾಜ್ಯದಲ್ಲಿ ಪಕ್ಷಗಳಿದೆ, 3 ಪಕ್ಷ, ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರ. ಸೊ ಇದರಲ್ಲಿ ಒಂದು ಎಕ್ಸಾಮಿನೇಷನ್ ಅನ್ನೋದು ನಡೆಯುತ್ತೆ. ಅದರಲ್ಲಿ ಬ್ರಹ್ಮ ಬಂದು ಏನಂತೀವಿ, ಬಹಳ ಈಗೋಯಿಸ್ಟಿಕ್ ನೇಚರ್ ಇರುತ್ತೆ, ಅಹಂ ಅನ್ನೋದು ಬಹಳ ಜಾಸ್ತಿ ಇರುತ್ತೆ. ಸರಿ, ಶಿವ ಏನ್ ಮಾಡ್ತಾನೆ, ಒಂದು ಪರೀಕ್ಷೆ ಇಡ್ತಾನೆ. ಒಂದು ಅಗ್ನಿ ತರ, ಒಂದು ಪಿಲ್ಲರ್ ಆಫ್ ಅಗ್ನಿ ತರ ಕ್ರಿಯೇಟ್ ಆಗುತ್ತೆ. ಅದನ್ನ ನಿಲೋಹಿತ ಅಂತ ಕರೀತಾರೆ. ನಿಲೋಹಿತ ವಿಚ್ ಇಸ್ ಎ ಬ್ಲೂ ವಿತ್ ರೆಡ್ ಫ್ಲೇಮ್ ಇರುವಂತದ್ದು. ಆಯ್ತಾ? ಆಮೇಲೆ ಅಲ್ಲೊಂದು ಪ್ರಶ್ನೆ ಸ್ಟಾರ್ಟ್ ಆಗುತ್ತೆ. ಏನಂತ ಅಂದ್ರೆ, ವಿಷ್ಣುಗೆ ಮತ್ತೆ ಬ್ರಹ್ಮನ್ಗೆ ಹೇಳೋದು, ಯಾವುದು ಇದ್ರ ಏನಂತೀವಿ ಅಂತ್ಯ ಯಾವುದು, ಆದಿ ಯಾವುದು ಹುಡುಕ್ಬೇಕು ನೀವು ಅಂತ. ವಿಷ್ಣು ಪಾತಾಳಕ್ಕೆ ಬರ್ತಾನೆ, ಆಯ್ತಾ, ಸಿಗಲ್ಲ. ಆದ್ರೆ ಬ್ರಹ್ಮ ಏನ್ ಮಾಡ್ತಾನೆ, ಒಂದು ಸುಳ್ಳು ಹೇಳೋ ತರ, ಕೇತಕಿ ಅನ್ನೋದು ಒಂದು ಫ್ಲವರ್ದು ಒಂದು ನಿಮಿಷ, ಕೇತಕಿ ಅನ್ನೋದು ಒಂದು ಫ್ಲವರ್ ನೇಮ್, ಆಯ್ತಾ. ಶಿವ, ನನಗೆ ನಿನ್ನ ಆದಿ ಅಂತ್ಯ ನನಗೆ ಗೊತ್ತಾಗಿದೆ ಈ ಹೂ ಮೂಲಕ ಅಂತ ಹೇಳ್ತಾನೆ. ಆವಾಗ ಶಿವನ ಏನಾಗುತ್ತೆ, ಇವನಿಗೆ ಬಹಳ ಏನಂತೀವಿ ಇಗ್ನೋರೆನ್ಸು ಮತ್ತೆ ಅಹಂ ಇದೆ, ಸುಳ್ಳು ಹೇಳ್ತಾ ಇದ್ದಾನೆ. ಈ ಕಾರಣಕ್ಕೆ ಏನಂತಂದ್ರೆ, ಅವನ ಆಜ್ಞಾ ಚಕ್ರ ಇಂದ ಒಂದು ಫಾರ್ಮ್ ಆಗುತ್ತೆ, ಅವನೇ ಕಾಲಭೈರವ.